ನಿಮ್ಗೆ ಗೊತ್ತಾಯ್ತು? ನಮ್ಗೆ 14ನೇ ತಾರೀಕು ರಿಲೀಸ್ ಮಾಡಿ ತಿಂಗಳು ಬಂದು ಹೇಳಿದ್ದು. ಯಾರ ಹೆಸರು ಮಾಡಿದಾರ? ಅವ್ರು ಯಾರು ಬೆಂಗಳೂರಲ್ಲಿ ಹೆಸರು ಮಾಡಿದ್ದಾರೆ. ಮಾಡಿರೋದು ಯಾರು? ಚೆನ್ನಪ್ಪಗೂ ನಿಮ್ಗೆ ಸಂಬಂಧ? ಸಂಬಂಧ ಏನಿಲ್ಲ. ಯಾವ ಊರು ಏನಂತ? ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ, ಬಸವಪಟ್ಟಣ ಗ್ರಾಮ. ಇದು 93 ಸರ್ವೆ ನಂಬರು ನಮ್ಮ ತಾತ ನಮ್ಮ ಮುತ್ತಾತವರ ಹೆಸರಲ್ಲಿದೆ. ಆ ಸರ್ವೆ ನಂಬರು ಚೆನ್ನಪ್ಪ ಅನ್ನೋರು, ಚೆನ್ನಕೇಶವ ಅನ್ನೋರು ಬೇರೆಯವರಿಗೆ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ. ಅವ್ರ ತಾತ ಹೆಸರು ನಾಗಪ್ಪ ಅಂದ್ಬಿಟ್ಟು, ನಾರಾಯಣಪ್ಪ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ನಮ್ಮ ಆಸ್ತಿನ. ಅದು ಇವಾಗ KBD ಅವರು ಹೋಗುತ್ತೆ ಅಂತೇಳಿ ಹೇಳ್ಬಿಟ್ಟು ಅದ್ರಗೋಸ್ಕರ ಅವರು ಅಕ್ರಮವಾಗಿ ನಮ್ಮ ಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲದೇ ಪಾರ್ಟಿಗೆ ಜಮೀನು ತಗೊಳೋರಿಗೆ ಗೊತ್ತಿಲ್ಲದೇ ಹೋಗಿ ಸುಮ್ಮನೆ ಬೋಗಸಲ್ಲಿ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿದ್ದಾರೆ. ನಾರಾಯಣಪ್ಪ ಚೆನ್ನಪ್ಪ ನಾಗಪ್ಪ ಅನ್ನೋದನ್ನ ಚೆನ್ನಪ್ಪ ನಾರಾಯಣಪ್ಪ ಬರಬೇಕಾಗಿತ್ತು. ಅದು ಬಿಟ್ಬಿಟ್ಟು ಬರೀ ನಾರಾಯಣಪ್ಪ ನಾಗಪ್ಪ ಅಂತೇಳಿ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಚೇಂಜ್ ಮಾಡಿಬಿಟ್ಟು ಈ ಸರ್ವೆ ನಂಬರನ್ನು ಅದರ ಬೆಂಗಳೂರವ್ರಿಗೆ ಗುತ್ತಿಗೆದಾರ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಲ್ಲಿ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಚಿಂತಾಮಣಿ ತಾಲೂಕಲ್ಲೇ 14ನೇ ತಾರೀಕು ರಿಜಿಸ್ಟರ್ ಮಾಡಿದ್ದಾರೆ. ಇದು ನಾವು 60 ವರ್ಷದಿಂದ ಇದರಲ್ಲಿ ನಮ್ಮಪ್ಪ ನಮ್ಮ ತಾತ ಅವರೆಲ್ಲನೂ ಉತ್ತು ಬೆಳೆ ತೆಗೆದು ತಿಂತಾ ಇರೋದೆ. ನಾವು ಅದೇ ನಮಗೆ ಏನೋ ರಿಜಿಸ್ಟ್ರು ಖಾತೆ ಮಾಡಿಸ್ಕೊಬೇಕು ಅನ್ನೋದು ಐಡಿಯಾ ಇರಲಿಲ್ಲ. ಇವಾಗ ಖಾತೆ ಮಾಡ್ಬೇಕಂದ್ರೆ ಬೇಜಾನ್ ದುಡ್ಡು ಖರ್ಚು ಮಾಡಬೇಕಲ್ಲ. ಅದ್ರಗೋಸ್ಕರ ಆ ಕಾಲದಾಗ ನಾವು ಪೊಸಿಷನಲ್ಲಿ ಇದ್ದೀರಿ, ದುಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅದೇ ಥರನೇ ಹೋಗ್ತಾ ಇದ್ದೀರಿ. ಇವಾಗ KBDಗೆ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅದು ಯಾವಾಗಾದ್ರೂ ದುಡ್ಡು ನಮ್ಗೆ ಬರುತ್ತೆ ಅಂತೇಳಿ ಆ ಥರ ಮೋಸದ ನಮ್ಮ ಜಮೀನನ್ನು ಕಬಳಿಸಿದ್ದಾರೆ. ಸಂಬಂಧಪಟ್ಟಂಗೆ DCಗೂ ಕೊಟ್ಟಿದ್ದೀರಿ, AC ಗೂ ಕೊಟ್ಟಿದ್ದೀರಿ, ಸಬ್ ರಿಜಿಸ್ಟ್ರ್ ಆಫೀಸು ಚಿಂತಾಮಣಿಯಲ್ಲಿ ಮಾಡಿದಾರಲ್ಲ ಆ DCಗೂ ಕೊಟ್ಟಿದ್ದೀರಿ, ಎಲ್ರಿಗೂ ಕೊಟ್ಟಿದ್ದೀರಿ ಸರ್. ಏನಂತಾರೆ ಅವರೆಲ್ಲನೂ ಬಂದು ನಿಮ್ಮ ಜಮೀನು ಇದೆಯಲ್ಲ ನಿಮ್ಗೆ ನಾವು ಉಳಿಸ್ಕೊಡ್ತೀರಪ್ಪ ಅಂತೇಳಿ ಹೇಳ್ತಾ ಇದ್ದಾರೆ. ರೈತರ ಸಂಘದಿಂದ ನಾವು ಹೋರಾಟ ಮಾಡಿ ನಾವೇನೇನೋ ಲಾಯರ್ನ ಯಾರನ್ನೂ ಇಟ್ಕೊಂಡಿಲ್ಲ. ರೈತರ ಸಂಘದಿಂದ ನಮ್ಗೆ ಹೋರಾಟ ಮಾಡಿ ಪಾಪ ಅವರು ರಾತ್ರಿ ಆಗಲು ನಮ್ಮ ಜೊತೆಲಿದ್ದು ನಮ್ಮ ಕೆಲಸ ಮಾಡಿಕೊಡ್ತೀರಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದ್ರಗೋಸ್ಕರ ನಾವು ಬಡವರೇ ಅಲ್ಲ ಕುರಿ ಮೇಸ್ಕೊಂಡು ಇರೋದ್ರಗೋಸ್ಕರವಾಗಿ ನಾವು ಯಾರಿಗೂ ಲಾಯರ್ ಕೊಟ್ಟಿಲ್ಲ. ಇದನ್ನು ಲಾಯರ್ ಕೊಟ್ಟು ಪ್ರಾಫಿಟ್ ಮಾಡಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಸರ್ಕಾರದಿಂದ ನಮ್ಗೆ ಏನೋ ಒಂದು ಇದು ಸಿಗಬೇಕು. 15-20 ದಿನ ಆಗಿದ್ದು ರೆಸ್ಪಾನ್ಸ್ ಇಲ್ಲ. ಬಸವಪಟ್ಟಣ, ನಾನು ನಾರಾಯಣಪ್ಪನ ಸೊಸೆ. ನಮ್ಗೆಲ್ಲ ಅನ್ಯಾಯ ಮಾಡಿ ಮೋಸ ಮಾಡಿ ಅವರು ಮಜಾಗ ದುಡ್ಡು ತಗೊಂಡು ನಮ್ಗೆ ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ, ಊಟ ಇಲ್ಲ, ಹಂಗೆ ಮಾಡಿ ನಮ್ಗೆ ಜಾಸ್ತಿ ಹಿಂಸೆ ಕೊಡ್ತಾವ್ರು ಸರ್. ಇದು ಬಿಟ್ಟರೆ ಬೇರೆ ಜಮೀನು ಇಲ್ವಾ ನಿಮಗೆ? ಇಲ್ಲ ಸರ್, ಅವ್ರ ಅಣ್ಣ ತಮ್ಮವ್ರಿಗೂ ಇಬ್ಬರಿಗೂ ಇಲ್ಲ, ಅವ್ರ ಮಕ್ಕಳಿಗೂ ಇಲ್ಲ, ಯಾರಿಗೂ ಇಲ್ಲ ಸರ್. ಇದೇ ಇರೋದು. ಅವ್ರಿಗೆ ದಾನಕ್ಕೆ ಕೊಟ್ಟಿರೋದು 2 ಎಕರೆ ಅವ್ರ ಅಜ್ಜಿ, ಅವ್ರ ತಾತಂದು 2 ಎಕರೆ ಇದು. ಅಷ್ಟೂ 2 ಎಕರೆನೂ ಮಾರ್ಕೊಂಬಿಟ್ಟು ಜಾಸ್ತಿ ಫೋರ್ಜರಿ ಮಾಡಿ. ಕೃಷ್ಣಪ್ಪ ಅಂತ ತೊಟ್ಲಿಗಾನಹಳ್ಳಿ, ಇವರು ಈ ಜಮೀನು ಮಾಲೀಕರು. ನಾನು ಕಡ್ಲಂಗೆ ಸುಮಾರು 84ರಲ್ಲಿ ನಾನು ಇಲ್ಲಿ ಊರಲ್ಲಿ ಮದುವೆ ಆಗಿದ್ದು. ಆಗಿನಿಂದ ನಾನು ನೋಡಿದಾಗಿನಿಂದನೂ ಇವ್ರದ್ದೇ ಜಮೀನು. ವಾಸ್ತವವಾಗಿ ನಾವು ಇಲ್ಲಿಗೆ ಬರ್ತೀವಿ, ಓಡಾಡ್ತೀವಿ, ಇವ್ರಿಗೆ ನಮ್ಗೆ ಸಂಬಂಧ ಅದೇ ವಹಿವಾಟು ಐತೆ. ಈ ಆಸ್ತಿ ಇವ್ರದ್ದೇ. ಈ ಆಸ್ತಿನ ಬೇರೆಯವರು ಯಾವ ರೀತಿ ಮಾರಿದ್ರು, ಇವರು ಯಾಕೆ ಮಾರಿದರು? ಅಣ್ಣ ತಮ್ಮಂದಿರು ನಾವು ಅಂತೇಳ್ಬಿಟ್ಟು ನಮ್ಮ ಅಪ್ಪನ ನಾಗಪ್ಪನು, ಅವರಪ್ಪನ ನಾಗಪ್ಪನ ಅಂತೇಳ್ಬಿಟ್ಟು ಈ ಥರ ಮಾಡ್ಯವ್ರಲ್ಲ. ಇವರು ರಿಯಲ್ ಎಸ್ಟೇಟು ವಿಚಾರದಲ್ಲಿ ನೋಡಿದರೆ ಚಿಂತಾಮಣಿ ಸುಧಾಕರ್ ಅವರು ಇಲ್ಲಿ ಅಣ್ಣ ತಮ್ಮಂದಿರದು ವಿಭಾಗಗಳ ಹಾಕಿ ಬಿಡ್ತಾಯಿಲ್ಲ. ಅವರು ಶಿಲ್ಘಟ್ಟ ಬಿಟ್ಟು ಚಿಂತಾಮಣಿನಲ್ಲಿ ರಿಜಿಸ್ಟ್ರ್ ಮಾಡೋದಕ್ಕೆ ಇವ್ರು ಯಾಕೆ ಪರ್ಮಿಷನ್ ಕೊಟ್ಟವ್ರೆ? ಈ ಜಮೀನು ಇವರು ಪರಬಾರಿ ಮಾಡಿರೋದು, ಅವರು ಬೇಕು ಅಂತ ಮಾಡಿರೋದು. ಇದು ಈ ರಿಯಲ್ ಎಸ್ಟೇಟ್ನವರು ಬೇಕು ಅಂತ ಮಾಡಿಸಿರೋದು ಇದು. ಅದಕ್ಕೆ ಇದನ್ನೇನೇ ಮಾಡಿ ಖಂಡಿಸಿ ಅವ್ರನ್ನ ಒಳಗಡೆ ಹಾಕ್ಸ್ಬೇಕು. ಇವ್ರ ಜಮೀನು ಇವ್ರಿಗೆ ಸಿಕ್ಕೋ ರೀತಿ ಮಾಡಬೇಕು. ರೈತರಿಂದ ಏನು ಹೋರಾಟ ಮಾಡ್ತೀರಣ್ಣ ಮುಂದೆ ಅಂತಂದರೆ ನಾವು ನಮ್ಮ ಜಮೀನು ಉಳಿಯೋ ತನಕ ನಾವು ಹೋರಾಟ ಮಾಡ್ತೀವಿ. ನಮ್ಮ ಜಮೀನಂತೂ ನಾವು ಬಿಡೋದಿಲ್ಲ. ಆಮೇಲೆ ರಿಜಿಸ್ಟ್ರು ಕ್ಯಾನ್ಸಲ್ ಆಗಬೇಕು. ಈ ಅಣ್ಣ ತಮ್ಮಂದಿರು ಡಿವೈಡ್ ಆಗ್ಬೇಕು. ಆಗೋದಲ್ಲ ಅದನ್ನು ಅವ್ರವ್ರ ಜಮೀನು ಅವ್ರ ಅಣ್ಣ ತಮ್ಮಂದಿರು ಖಾತೆಗಳು ಮಾಡಿಸ್ಕೊಳಕ್ಕೆ ಒಪ್ಪಿಗೆ ಕೊಡಬೇಕು. KDP ವಿಚಾರದಲ್ಲಿ ನಾವು ಯಾವ ಕಾರಣಕ್ಕೂ ಒಂದು ಕುಂಟೆನೋ KDP ಬಿಡೋದಿಲ್ಲ.
ನಾವು ಯಾವುದೇ ಕಾರಣಕ್ಕೂ KDP ಇದೆಲ್ಲ ಹೋರಾಟ ಮಾಡ್ತೀವಿ. ಅವ್ರು ಬಂದರೆ ಅಂತೂ ನಾವು ಅವ್ರನ್ನ ವಾಪಸ್ ಕಳಿಸಲ್ಲ. ಅವ್ರ ಗಮನಕ್ಕೆ ತಗೊಂಬಂದಿದ್ದೀರಾ? ಬಸವಾಪಟ್ಟಣ ವೆಂಕಟೇಶಪ್ಪ ಇದೇ ಊರಿನವ್ರೆ, ನಾವು ಇದೇ ಗ್ರಾಮದವ್ರೆ ಆಯಿತಾ. ನಾವು 70-80 ವರ್ಷನಿಂಕ ಇವ್ರು ಇಲ್ಲೇ ವಾಸವಾಗಿರೋಂಥವ್ರೆ. ನಾಗಪ್ಪ, ನಾರಾಯಣಸ್ವಾಮಿ ಇವರೆಲ್ಲ ಇಲ್ಲೇ ಇರೋಂಥವ್ರೆ ಸುಮಾರು ವರ್ಷಗಳಿಂದ. ಇದು ಅಕ್ರಮವಾಗಿ ಜಮೀನು ಈ ಥರ ಮಾಡಿದ್ದಾರೆ ಅಷ್ಟೇ. ಯಾವುದೇ ಕಾರಣಕ್ಕೂ ಇವ್ರದೇ ಜಮೀನು. ದೂರು ಕೊಡೋಕೆ ಹೋದಾಗ ಪೊಲೀಸ್ ಠಾಣೆಗೆ ಅವರು 3 ದಿನ ಆದರೂ ನಮಗೆ ಉತ್ತರ ಕೊಡದೆ ಸತಾಯಿಸಿದರು. ಅದೇ ಇದರ ಮೇಲಧಿಕಾರಿ ಇವರು ಭಕ್ತರಳ್ಳಿ ಬೈರೇಗೌಡರಾದ ರೈತ ಸಂಘದ ಅಧ್ಯಕ್ಷರು ಅವರು ಮನವಿ ಮಾಡಿ ಅವರಿಗೆ ಇದು ಮಾಡಿದ್ದಾದ ಮೇಲೆ ಅವ್ರ ಮುಖಾಂತರ ಇದನ್ನು ಇದು ಮಾಡಿ ತಗೊಂಡು ನಮಗೆ ಇದು ಮಾಡಿದ್ದಾರೆ. 4 ದಿನ 5 ದಿನ ತಿರುಗಲಾಡಿಸಿದ್ದಾರೆ. ಇದ್ರ ಬಗ್ಗೆ ನೀವು ಏನನ್ನೋದು ಮಾಹಿತಿ ತಿಳ್ಕೊಬೇಕು ಅಂತಂದೇಳಿ ನಾವು ಹೇಳ್ತಾ ಇದ್ದೀವಿ.